ಅಲ್ಕಲ ಮೂದೇವಿ, ನಿನ್ಗೆ ಯಾರು ಹೆಣ್ಣು ಕೊಟ್ಟರು? ಕಾರ್ಯಕ್ರಮ ಸ್ಟಾರ್ಟ್ ಮಾಡು ನಿನ್ನ ಮಕ್ಕೆ. ಹಾಯ್ ಹಲೋ ನಮಸ್ಕಾರ. ಗಿಲಿಗಿಲಿ ಪೊಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ದೇಶದಲ್ಲಿ ಬಹಳಷ್ಟು ತೊಂದರೆ ಆಗ್ತಿದೆ, ಎಲ್ಲರಿಗೂ ತೊಂದರೆ ಆಗ್ತಿದೆ. ಅಂದ್ರೆ ಗ್ಯಾಸಿಗೆ ಪರದಾಟ ಆಗ್ತಿದೆ, ಅಲ್ಲೂ ಎಲೆಕ್ಷನ್ ಆಗ್ತಿದೆ, ಇಲ್ಲೂ ಎಲೆಕ್ಷನ್ ಆಗ್ತಿದೆ. ಮಿಕ್ಸರ್ಗೆ ಜಗಳ, ಎಣ್ಣೆಗೆ ಜಗಳ, ಬಿಸ್ಕಿಟ್ಗೆ ಜಗಳ. ಈ ಜಗಳನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಇವತ್ತು ಬರ್ತಿದ್ದಾರೆ ನಮ್ಮ ಹೌದು ಹುಲಿಯ ರಾಮಣ್ಣನವರು. ಆಯ್ತಪ್ಪ, ಜಾಸ್ತಿ ಬಗ್ಬೇಡ. ಅಲ್ಲ, ನಿಂಗಣ್ಣನ ಮದುವೆ ಆಯ್ತಾ? ಇಲ್ಲ, ಒಬ್ರು ಹೆಣ್ಣು ಕೊಡ್ತಿಲ್ಲ. ಅವನು ನಾನು ಫಸ್ಟ್ ಎಲೆಕ್ಷನ್ ನಿಂತ್ಕೊಂಡಲ್ಲ, ಆಗಿಂದ ಹೆಣ್ಣ ಹುಡುಕ್ತೇವನ. ಸುಮಾರು ಒಂದು 58-60 ವರ್ಷ ಆಗಿರ್ಬೇಕು ಅವನಿಗೆ. 60 ವರ್ಷ ಆಯ್ತು, ಒಂದು ಹೆಣ್ಣು ಸೆಟ್ ಆಗ್ತಿಲ್ಲ. ಅವ್ನು ಬಿಡೇ, ಅವನಿಗೆ ಇನ್ನೂ ಹೆಣ್ಣಿಗೆ ಮೊನ್ನೆ ಯಾವ್ದು ಸೆಟ್ ಆಗಲ್ಲ ಕಣ. ಇನ್ನು ನಿಂಗಳ ಮನೆ ಹಾಳಾಗೋಗ್ಲಿ, ನನಗೆ 10 ವರ್ಷದಿಂದ ಒಂದೇ ಒಂದು ಹೆಣ್ಣು ಸೆಟ್ ಆಗ್ತಿಲ್ಲ ಸರ್. ಮುಖದಲ್ಲಿ ಮೀಸಿಲ್ಲ, ಆಮೇಲೆ ನೋಡಕ್ಕೆ ಒಳ್ಳೆ ಕಮರ್ಷಿಯಲ್ ಸಿಲಿಂಡರ್ ಟೈಪ್ ಕಾಣ್ತಾ ಇದೆ. ಆಮೇಲೆ ಅಪ್ಪಿ ಹೊರಗಡೆ ಹೋಗ್ಬಿಡ್ಬೇಡ. ಯಾಕೆ? ಮೊದಲೇ ಹೋಟ್ಲ್ಗಳಲ್ಲಿ ಸಿಲಿಂಡರ್ ಇಲ್ಲ ಅಂತವ್ರೆ. ಇದು ಯಾವ್ದೋ ಕಮರ್ಷಿಯಲ್ ಸಿಲಿಂಡರ್ ಅಂತ ಒತ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳದ್ದು, ಈ ತರ ಸಿಲಿಂಡರ್ ಕಡೆಗೆ ಊದ್ಕೊಂಡಿದ್ರೆ ಹೆಣ್ಣು ಕೊಡಲ್ಲ. ವರ್ಕೌಟ್ ಮಾಡಿ, ಜರ್ಕೌಟ್ ಮಾಡಿ, ಸ್ಟ್ರೀಮ್ ಆಗಿ ಒಂಥರ ಐಸ್ ಕ್ರೀಮ್ ಕಡ್ಡಿ ಇರುತ್ತಲ್ಲಪ್ಪ, ಆ ಥರ ಕಡ್ಡಿ ಕಣ್ಣಾಗಬೇಕು, ಆಗ ನಿಂಗೆ ಹೆಣ್ಣು ಸಿಗ್ತದೆ. ನಾನು ಅದೇ ಸರ್ ಹೇಳಕ್ ಬರ್ದಿರೋದು. ಯಾವ್ದೋ ಸ್ಲಿಮ್ ಆಗೋದ್ನ ಅಲ್ಲ, ಸಿಲಿಂಡರ್ ಬಗ್ಗೆ. ಮನೇಲಿ ಸಿಲಿಂಡರ್ ಖಾಲಿ ಆಗಿದೆ, ಒಂದು ಸಿಲಿಂಡರ್ ಎಲ್ಲಿಂದಾದ್ರೂ ಕಳಿಸಿ ಸರ್. ಬೆಳಿಗ್ಗೆ ತಿಂಡಿ ಮಾಡ್ಲಿಕ್ಕಿಲ್ಲ, ಊಟ ಇಲ್ಲ, ಏನು ಇಲ್ಲ ಸರ್. ಒಣ ತಿನ್ನೋಡು ಕಪಾಲ್ಕೆ. ಈ ಸಿಲಿಂಡರ್ ಮ್ಯಾಟ್ರಿಗೂ ಸ್ಟೇಟ್ ಗೌರ್ಮೆಂಟ್ಗೂ ಸಂಬಂಧ ಇಲ್ಲ. ಕೈ ಬಿಟ್ಬಿಟ್ರಲ್ಲ ಸರ್, ಮಧ್ಯದಲ್ಲಿ ಕೈ ಬಿಟ್ಬಿಟ್ರಲ್ಲ ಸರ್. ನಾವು ಕೈ ಪಕ್ಷದವರು, ಆದ್ರೆ ನಾವು ಕೈ ಬಿಡೋರಲ್ಲ. ಹಂಗಿದ್ 4 ಗ್ಯಾಸ್ ಆದ್ರೂ ಬಿಡಿ ಸರ್, ಗ್ಯಾಸ್ ಬಿಡಿ ಸರ್. ಒಳತೆ ನೋಡು ಕಪಾಲ್ಕೆ, ಯಾವ ಗ್ಯಾಸ್ನು ಬಿಡಂಗಿಲ್ಲ, ಏನು ಬಿಡಂಗಿಲ್ಲ. ಅಲ್ಲೇ ಓಮ್ರೋಜ್ ಜಲಸಂಧಿ ಐತಲ್ಲಪ್ಪ. ಅಮ್ರೋಜ್? ಇರಾನ್ಲಿ. ನಮಗೆ ಅಮ್ರೋಜ್ ಗೊತ್ತಿಲ್ಲ ಸರ್, ಮನೇಲಿ ನಾವು ಕಾಕ್ರೋಚ್ ಇದೆ ಸರ್, ಅದು ಮಾತ್ರ ಕಾಕ್ರೋಚ್ ಎಲ್ಲ ಓಮ್ರೋಜ್ ಜಲಸಂಧಿಯಿಂದ ಬರಬೇಕು. ಇವರು ರಾಜತಾಂತ್ರಿಕತೆಯಲ್ಲಿ ಮಾತಾಡಿ ನಮಗೆ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಎಲ್ಲನೂ ತಗೊಬರ್ಬೇಕು. ಇವತ್ತು ಅವರ ವೈಫಲ್ಯದಿಂದ ಪಾಪ ಗ್ಯಾಸ್ ಸಿಲಿಂಡರ್ ಮನೆಗಿಲ್ಲ, ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲ, ಊಟ ಮಾಡೋಕ್ಕೆ ಜನಕ್ಕೆ ಆಯ್ತಿಲ್ಲ, ಸೌದೆ ಒಲೆಯಲ್ಲಿ ಸೌದೆ ಸಿಗ್ತಾ ಇಲ್ಲ. ಜೊತೆಗೆ ಇವತ್ತು ಆಟೋಗಳ ಕ್ಯೂವೇ 5 ಕಿಲೋಮೀಟರ್ ನಿಂತದೆ ಗ್ಯಾಸ್ಗೆ. ಪಾಪ 5 ಕಿಲೋಮೀಟರ್ ಒಳಗೆ ಹೋಗೋರು ನಡ್ಕೊಂಡೇ ಹೋಗ್ಬಿಡ್ತಾವ್ರೆ. ಪಾಪ ಆಟೋದವರು, ದಿನ ಕೂಲಿ ಮಾಡ್ಕೊಂಡಿದ್ದವರು, ಎಲ್ಲರಿಗೂ ಊಟ ಸಿಗ್ತಿಲ್ಲ, ಗ್ಯಾಸ್ ಸಿಗ್ತಿಲ್ಲ, ಅವ್ರಿಗೆ ದುಡಿಮೆ ಇಲ್ಲ. ಇದಕ್ಕೆಲ್ಲ ಕಾರಣ ನೀವು. ನೋಡು ಕಪಾಲ್ಕೆ, ಏನ್ ಗ್ಯಾಸ್ ನಮ್ಮ ಡಿಪಾರ್ಟ್ಮೆಂಟ್ ಬಂದಿರಪ್ಪ? ಗೊತ್ತು ಸರ್, ನೀವು ಸುಳ್ಳು ಹೇಳ್ತಿದ್ದೀರಾ. ಎಲ್ಲ ಕೇಂದ್ರ. ಮೊನ್ನೆಷ್ಟೇ ಶಿಪ್ ಅಲ್ಲೆಲ್ಲ ಗ್ಯಾಸ್ಗಳು ಬಂದಿದೆ ಅಂತ ನ್ಯೂಸ್ ಅಲ್ಲಿ ನೋಡಿದೆ. ಎಲ್ಲ ಗ್ಯಾಸ್ಗಳನ್ನ ನೀವು ಮನೇಲಿ ಅಡಗಿಟ್ಟಿದ್ದೀರಾ, ಗೊತ್ತು ನನಗೆ. ಅವೆಲ್ಲ ನಮ್ಮ ಕರ್ನಾಟಕಕ್ಕೆ ಬಂದಿಲ್ಲಪ್ಪ, ಎಲ್ಲಾ ಕಡೆ ಗುಜರಾತ್ ಕಡೆ ಹೊಟ್ಟೋಗ್ಬಿಡ್ತು. ಹೇಳಿಲ್ವ ನಮ್ಮ DCM ಅವರು? ಗುಜರಾತಿಗೆ ಟರ್ನ್ ಪೆಟ್ರೋಲು, ಗ್ಯಾಸು ಎಲ್ಲ ಅಡಗ್ ಬಂದದ್ದು ಹಂಗೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಹೌದಾ? ಆದ್ರೆ ಎಲ್ಲ ಗುಜರಾತ್ ಕಡೆ ಹೊಟ್ಟೋಗ್ಬಿಡ್ತು. ಎಲ್ಲರಿಗೂ ಸಮಸ್ಯೆ, ತೊಂದರೆ ಆಗ್ತಿದೆ. ಅಂದ್ರೆ ಮೊದಲು ಆಟೋ ಓಡಿಸಿದ್ರೆ ಜೀವನ ನಡೆಸ್ತಿದೆ ಸರ್, ಈಗ ಗ್ಯಾಸ್ ಇಲ್ಲದೆ ಆಟೋ ಮನೇಲಿ ಬಿದ್ದಿದೆ ಸರ್. ಏನ್ ಮಾಡ್ಬೇಕು ಸರ್ ನಾವು ಬಡವರು? ಒಂದು ಆಟೋಗಾದ್ರೂ ಗ್ಯಾಸ್ ತುಂಬಿಸ್ಕೊಡಿ ಪ್ಲೀಸ್ ಸರ್. ಅದು ಒಂದಿನ 2 ದಿನ ತುಂಬಿಸೋದಲ್ಲಪ್ಪ, ರೆಗ್ಯುಲರ್ ಗ್ಯಾಸ್ ತುಂಬಿಸ್ಕೊಳ್ಬೇಕು. ಅದಕ್ಕೆ ಅಲ್ವಾ ನಾವು ವಿದ್ಯುತ್ ಶಕ್ತಿ ಫ್ರೀ ಮಾಡಿದ್ವಿ. ಎಲೆಕ್ಟ್ರಿಕ್ ತಗೊಂಡಿದ್ರೆ ಈಗ ವರ್ಕೌಟ್ ಆಯ್ತಿರಲ್ವಾ? 5 ಗ್ಯಾರಂಟಿ ಕೊಟ್ರಿ, ಇನ್ನೊಂದು 6 ಗ್ಯಾರಂಟಿ ಅಂತ ಗ್ಯಾಸ್ ಕೊಟ್ಬಿಡಿ ಪ್ಲೀಸ್ ಸರ್. ಕೊಡ್ತೀವಿ, ಆದ್ರೆ ಸದ್ಯದ ಪರಿಸ್ಥಿತಿಗಿಲ್ಲ. 2028ಕ್ಕೆ ಎಲೆಕ್ಷನ್ ಆದಾಗ ನಮ್ಮ ಪಕ್ಷನೇ ಬರೋದು, ಆಗ ಮುಖ್ಯಮಂತ್ರಿ ನಾನೇ ಆಗಿರ್ತೀನಿ ಅಂತ ಅಭಿಮಾನಿಗಳು ಹೇಳ್ತವ್ರೆ. ಆದ್ರೆ ಅವತ್ತು ಗಂಡಸರಿಗೆ ಗ್ಯಾಸ್ ಭಾಗ್ಯ, ಎಣ್ಣೆ ಭಾಗ್ಯ. ಒಳತಿ ನೋಡು ಕಪಾಲ್ಕೆ, ಏನಂತ ಇದೆಯಲ್ಲ. ನೀವು ಕೆಲವೊಮ್ಮೆ ಕಾಮಿಡಿ ಮಾಡ್ತೀರಾ, ಸೀರಿಯಸ್ ಹೇಳ್ತೀರಾ, ಒಂದು ಅರ್ಥ ಆಗ್ತಿಲ್ಲ. ಈ ಸಲ ಲಾಸ್ಟ್ ಅಂದ್ರಿ, ಮತ್ತೆ 2028ಕ್ಕೆ ಹೋಗಿ ಎಲೆಕ್ಷನ್ ಅಲ್ಲಿ ನಿಲ್ತೀನಿ ಅಂದ್ರಿ. ಏನ್ ಸರ್ ನೀವು? ನಾನು 2028ಕ್ಕೆ ನಮ್ಮ ಪಕ್ಷ ಬಂದು ನಾನೇ CM ಆಗಬೇಕು ಅಂತ ನನಗೆ ಇಷ್ಟ ಇಲ್ಲ. ಐ ಅವಾಯ್ಡ್, ಬಟ್ CM ಕುರ್ಚಿ ಲೈಕ್ಸ್ ಫ್ರಮ್ ಅದರ್ಸ್. ಇವೇ CM ಆಗಬೇಕು ಅಂತವ್ರೆ. ಅದಕ್ಕೆ ನಾನು ಹೇಳಿರೋದು,
ಹೌದಪ್ಪ 2028ಕ್ಕೆ ನಮ್ಮ ಪಕ್ಷ ಬಂದು ನಾನೇ CM ಆಯ್ತೀನಿ. ಹೈಕಮಾಂಡು ಹೇಳಿದ್ರೆ ಮಾತ್ರ. ಇನ್ನು 2 ಬಜೆಟ್ ಮಂಡಿಸ್ತೀನಿ. ಹೈಕಮಾಂಡ್ ಹೇಳಿದ್ರೆ ಮಾತ್ರ. ಅಂದ್ರೆ ಎಲ್ಲ ಇದು ಹೈಕಮಾಂಡ್ ಅವ್ರ ಕೈಯಲ್ಲಿರೋದು, ನಿಮ್ ಕೈಯಲ್ಲಿ ಏನು ಇಲ್ವಾ? ನಮ್ಮ ಕೈಯಲ್ಲಿ ಏನು ಇಲ್ಲ ಕಣಯ್ಯ. ಗೊತ್ತಿದೆ ಸರ್. ನಾವಿರೋದೇ ಕೈ ಪಕ್ಷದಲ್ಲಿ, ನಮ್ಮ ಹೈಕಮಾಂಡು. ಈಗ ಪಕ್ಷದವರು ಒಂದು 10 ವರ್ಷ 8 ವರ್ಷ 9 ವರ್ಷಕ್ಕೆ 7-8 ಜನ ಚೇಂಜ್ ಆಗ್ಬಿಟ್ರು CM. ಆದರೆ ನಾವು ಸತತವಾಗಿ 2ನೇ ಬಾರಿನೂ ಮುಖ್ಯಮಂತ್ರಿಯಾಗಿ ಸುಮಾರು 8 ವರ್ಷಗಳ ಕಾಲ ಯಾವುದೇ CM ಕುರ್ಚಿ ಚೇಂಜ್ ಇಲ್ಲ. ಹೌದಾ ಸರ್? ಇದನ್ನೇ ಒಂದ್ಸಲ 10 ವರ್ಷ ಅಂತ ಹೇಳಿ ನೋಡೋಣ. 10 ವರ್ಷ ಗಂಟ ನಾನೇ CM. ಹೈಕಮಾಂಡ್ ಹೇಳಿದ್ರೆ ಮಾತ್ರ. ಸರ್ ಇದನ್ನ 12 ವರ್ಷ ಹೇಳಿ ನೋಡೋಣ. ಇದನ್ನ ಸುಮಾರು 2028ಕ್ಕೆ ಬಂದ್ರೆ ಸುಮಾರು 15 ವರ್ಷಗಳ ಕಾಲ ನಾನೇ CM. ಅದು ಹೈಕಮಾಂಡ್ ಹೇಳಿದ್ರೆ ಮಾತ್ರ. ಅಂದ್ರೆ ನೀವು ಹೇಳೋದು ನಿಮ್ಮನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಹೈಕಮಾಂಡ್ ಏನ್ ಹೇಳದಪ್ಪ, CM ಕುರ್ಚಿಗೆ ಏನು ಬದಲಾವಣೆ ಇಲ್ಲ. ಪವರ್ಫುಲ್ ಚೀಫ್ ಮಿನಿಸ್ಟರ್. ಈಗ ಇಡೀ ಇಂಡಿಯಾದಲ್ಲಿ ಪವರ್ಫುಲ್ ಚೀಫ್ ಮಿನಿಸ್ಟರ್. ಪವರ್ಫುಲ್ ಅಷ್ಟೇ ಅಲ್ಲ, ಜನಪ್ರಿಯತೆ ಮತ್ತೆ ಸಾಮಾಜಿಕ ಸೇವೆ ಎಲ್ಲರೂ ಮೆಚ್ಚುವಂತ ಪವರ್ಫುಲ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಯಾರು? ಅದೆಲ್ಲ ಇರಲಿ ಸರ್, ನಾನು ಭಾಳ ಒಂದು ಕ್ಯೂರಿಯಾಸಿಟಿಯಿಂದ ಒಂದು ಕೇಳೋ ವಿಷಯ ಏನಂದ್ರೆ, ಈ ಬೈ ಎಲೆಕ್ಷನಲ್ಲಿ ಯಾರು ಬರ್ಬೋದು ಸರ್? ಪಕ್ಷನೇ ಆಳ್ಳುತ್ತಾ ಸರ್? ಅದು ಯಾವತ್ತೋ ಮುದುರೋಗದ ಹೂವು. ಮುದುಳಿ ಇನ್ನೇನು ಬಿದ್ಕತ್ತದ ಅದು ಗಾಳಿಗೆ ತೂರ್ಕೊಂಡು. ಈ ಸರಿ ಬೈ ಎಲೆಕ್ಷನಲ್ಲಿ ದಾವಣಗೆರೆ ನಮ್ದೇ, ಬಾಗಲಕೋಟೆ ನಮ್ದೇ, ಎಲ್ಲ ಕೂಡ ನಮ್ದೇ. ಬೈ ಎಲೆಕ್ಷನ್ ಅಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ನಾವು ಗೆಲ್ತೇವೆ. ನಾವು ಗ್ಯಾರಂಟಿ ಕೊಟ್ಟಿರೋದ್ರಿಂದನೇ ನಾವು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೇವೆ. ಮತ್ತೆ ಜನರೆಲ್ಲ ಹೇಳ್ತಾವ್ರೆ ಈ ಸಲ ಪಕ್ಷ ಬರುತ್ತೆ, ಪಕ್ಷ ಬರುತ್ತೆ ಗ್ಯಾರಂಟಿ ಅಂತ. ಅವ್ರು ಹೇಳ್ಕತ್ತಾರ, ಅವರು ಪಕ್ಷ ಬರುತ್ತೆ ಅಂತ. ರಿಸಲ್ಟ್ ದಿನ ನಾನೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಕೈ ಪಕ್ಷದ ಕಲರ್ಫುಲ್ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ. ಅವ್ರ ಹೂವು ಬಾಡೋಗುತ್ತೆ, ಮುಂಕಾಗುತ್ತೆ. ಬರೀ ಬೈ ಎಲೆಕ್ಷನ್ ಅಲ್ಲಿ ಅಷ್ಟೇ ಅಲ್ಲಪ್ಪ, ಅಂತಾರಾಜ್ಯದಲ್ಲಿ ಆಗ್ತಾ ಇದೆಯಲ್ಲ ಎಲೆಕ್ಷನ್ಗಳು. ವೆಸ್ಟ್ ಬೆಂಗಾಲ್, ಅಸ್ಸಾಂ, ಆಮೇಲೆ ಕೇರಳಂ, ಎಲ್ಲ ಕಡೆ ನಮ್ಮ ಕೈ ಪಕ್ಷನ ನಾವು ಕಿಲಕಿಲ ಅಂತ ಅಳ್ಳಾಡ್ಸಕ್ಕೆ ಎಲ್ಲ ಹೋಗ್ತಾ ಇದ್ವಿ. ಸರ್ ತಮಿಳ್ನಾಡಲ್ಲಿ ನಿಮ್ದು ಕೈ ಪಕ್ಷ ಕಿಲ ಅಂತ ಅಲ್ಲಾಡ್ಸಕ್ಕಾಗಲ್ವ ಸರ್? ಅಲ್ಲೂ ನಮ್ದು ಏನದಪ್ಪ, ಈಗ ಇದರಲ್ಲ ಅವರು ದಳಪತಿ ಅಲ್ಲಪ್ಪ, ನಮ್ಮವ್ರಿಲ್ವಾ ಸ್ಟಾಲಿನೋ. ಆ ಸ್ಟಾಲಿನೋ ಅವರೆಲ್ಲ ಯಾರ ಪಕ್ಷ? ನಾವು ಇಂಡಿ ಕೂಟದವರು. ಅವ್ರು ಗೆದ್ರೆ ನಾವು ಗೆದ್ದಂಗೆ. ಅವ್ರದ್ದು ಈಗ ಅಧಿಕಾರದಲ್ಲದೆ ನೆಕ್ಸ್ಟ್ ಅವರೇ ಬರ್ತಾರೆ. ಅಂದ್ರೆ ನಮ್ಮ ಕೈ ಪಕ್ಷನೇ ಬಂತು ಅಂತ ಅರ್ಥ. ಅಂದ್ರೆ ನೀವು ಪ್ಯಾನ್ ಇಂಡಿಯಾ ಸ್ಟಾರು. ತಮಿಳ್ನಾಡಲ್ಲೂ ನೀವೇ, ಕೇರಳದಲ್ಲೂ ನೀವೇ, ಅಸ್ಸಾಮಲ್ಲೂ ನಾವೇ, ವೆಸ್ಟ್ ಬೆಂಗಾಲಲ್ಲೂ ನಾವೇ, ವೆಸ್ಟ್ ಬೆಂಗಾಲಲ್ಲೂ ನೀವೇ, ಎಲ್ಲ ಕಡೆ ನಮ್ದೇ ಹವಾ. ಸರ್ ಎಲ್ಲ ಕಡೆ ನೀವಂತಿದ್ದೀರಾ. ಬರೀ ಸ್ಟೇಟಲ್ಲಿ, ಸೆಂಟ್ರಲಲ್ಲಿ ನೋಡಿದ್ರೆ ಈ ವರ್ಷ ತೆನೆ ಹೊತ್ತ ರೈತನ ಮಗನ ಮಗ ಹೇಳ್ತಾವ್ರೆ ನಾನೇ ಈ ವರ್ಷ CM ಅಂತ. ಇದಕ್ಕೆ ಏನು ಹೇಳ್ತೀರಾ ಸರ್? ಯಾರಪ್ಪ ಅವರ ಸಿಸ್ಟರ್ ಬ್ರದರ್ ಅವರ? ಆಯ್ತಾರೆ ಅವರು ಕನಸು ಕಟ್ಕೊಂಡಿರ್ಬೇಕು. ಯಾಕೆ ಗೊತ್ತಾ, ಈ ಸವಾಸ ಮಾಡಿದಾರಲ್ಲ ಪಕ್ಷದ ಸವಾಸ, ಅದು ಅವ್ರಿಗೆ ಮುಳುವಾಯ್ತದೆ. ಲಾಸ್ಟ್ಗೆ ಯಾಕಪ್ಪ ಇವ್ರ ಹತ್ರ ನಾನು ಸವಾಸ ಮಾಡಿದೆ, ಯಾಕಪ್ಪ ನಾನು ಇವ್ರ ಹತ್ರ ಹೊಂದಾಣಿಕೆ ಮಾಡ್ಕೊಂಡೆ, ಯಾಕಪ್ಪ ನಾನು ಪಕ್ಷನ ಇವರಲ್ಲಿ ಲೀನ ಮಾಡಿಬಿಟ್ಟೆ ಅಂತ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ ಒಳ್ಳಾಡ್ತಾರೆ, ಒದ್ದಾಡ್ತಾರೆ. ಆಗ ನಮ್ಮ ಹುಡುಗರು ಹೋಗಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು, ನೋಡಿ ನಮ್ಮ ಪಕ್ಷದ ಜೊತೆ ನೀವು ಮೈತ್ರಿ ಆಗಿದ್ರೆ ನಿಮಗೆ ಸಿಗ್ತಾ ಇತ್ತು ಅಂತ ಹೋಗಿ ಪ್ರತಿದಿನ ಕಾಟ ಕೊಡ್ತಾನೆ ಇರ್ತಾರೆ. ಆಗ ಅದನ್ನ ಕೇಳಿ ನಾನು ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಅವರೇ ಧೃತಿಗೆಟ್ಟುಬಿಡ್ತಾರೆ. ಅವ್ರು ಮಾಡಿರೋದು ಈಗ ಏನು, ಇವ್ರು ಬಂದ್ಬಿಟ್ರೆ 20 ಸೀಟು ಏನೋ ಪಕ್ಷದವ್ರು ತೆಗೆದು ಇವ್ರಿಗೆ CM ಕೊಟ್ಬಿಟ್ಟಾರ? ಅವರವರೇ ಹೇಳ್ತಾ ಇಲ್ವಾ, ನಾವು 130 ಬಂದಿರೋರು CMನ 20 ಬಂದಿರೋರು ಕೊಟ್ಬಿಟ್ಟವ ಅಂತ. ಈಗಲೇ ಅವ್ರು ಮಾತಾಡ್ತವ್ರೆ. ಇನ್ನು ಅವತ್ಕ ಪರಮಾತ್ಮನೇ ಕಾಪಾಡಬೇಕು. ಇದೆಲ್ಲ ಭ್ರಮೆ. ಭ್ರಮೆ. ಇವತ್ತಲ್ಲ ನಾಳೆ ಪಕ್ಷಕ್ಕೂ ತೆನೆ ಪಕ್ಷಕ್ಕೂ ಮಚ್ಚಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದಲ್ಲ, ಸ್ಟಾರ್ಟ್ ಆಗದೆ ತೋರ್ಸ್ಕತಿಲ್ಲ ಅಷ್ಟೇ ಅವರು.
ಕೆಲಸ ಮಾಡ್ಬೋದಲ್ಲ, ನೀವು ಮತ್ತೆ ಹೂ ಪಕ್ಷದವ್ರು ಯಾಕೆ ಜೊತೆ ಆಗ್ಬಾರ್ದು? ನೀವು ಮತ್ತೆ ಹೂ ಪಕ್ಷದವ್ರು ಯಾಕೆ ಜೊತೆ ಆಗ್ಬಾರ್ದು? ಒಡತಿ ನೋಡು ಕಪಾಲಕ್ಕೆ. ಇಡೀ ದೇಶದಲ್ಲಿ ಒಳ್ಳೆ ಸರ್ಕಾರ ಕೊಡಬೇಕು ಅಂದರೆ ದೇಶ ರಾಜ್ಯದಲ್ಲಿ ನಮ್ಮ ಪಕ್ಷ ಇರಬೇಕು. ನಮ್ಮ ಸಿದ್ಧಾಂತಕ್ಕೂ ಹೂ ಪಕ್ಷದ ಸಿದ್ಧಾಂತಕ್ಕೂ ಹೊಂದಾಣಿಕೆ ಇಲ್ಲ. ಸ್ಲಿಪ್ ಡಿಸ್ಕ್. ಅದಿರ್ಲಿ ಸರ್, ನನಗೆ ಇನ್ನೊಂದು ನೆನಪಾಯ್ತು ನಿಮ್ಮ ನೋಡಿದಾಗ. ನಿಮ್ಮೊಬ್ಬ ಶಿಷ್ಯ ಇದ್ದಲ್ವ ಸರ್, ಚಿಕ್ಕಬಳ್ಳಾಪುರ ಶಿಷ್ಯ, ಯಾರು? ಪೀಶ್ವರ. ಪೀಶ್ವರ ಎಲ್ಲದು ಸರ್ ಅವರು? ದಾವಣಗೆರೆಯಲ್ಲಿ ಹೋಗ್ಬಿಟ್ಟು ತೊಡಗಿಡ ತಟ್ಬಿಟ್ಟು ಬಂದರೆ. ಓ, ಅಂದ್ರೆ ಕುಸ್ತಿ ಕಬಡ್ಡಿಗೆ ಹೋಗವ್ರ? ಅಂದ್ರೆ ಹೋಗಿದ್ದಲ್ಲಪ್ಪ, ಅಲ್ಲೋಗಿ ಭಾಷಣ ಮಾಡಕ್ ಹೋಗಿದ್ದಾಗ ಯಾರೋ ಹೂ ಪಕ್ಷದವರು ಚಾಲೆಂಜ್ ಹಾಕ್ಬಿಟ್ರಂತೆ, ಬರ್ಲಿ ನಮ್ಮ ದಾವಣಗೆರೆಗೆ, ಅದೆಂಗೆ ಕಾಲಿಡ್ಲಿ ನಮ್ಮ ದಾವಣಗೆರೆಗೆ, ನಮ್ಮ ಆಫೀಸ್ ಮುಂದೆ ಒಂದು ರೋಡ್ ಶೋ ಹೋಗ್ಲಿ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ಏನು ಮಾಡವ್ರೆ, ಸುಮಾರು 200-300 ಜನ ಪೊಲೀಸ್ನವರ ಸೆಕ್ಯೂರಿಟಿ ತಗೊಂಡು ಅವರ ಹೂ ಪಕ್ಷದ ಆಫೀಸ್ ಮುಂದೆ ಈ ನಮ್ಮ ಕೈ ಪಕ್ಷದ ಬಾವುಟ ಅಳ್ಳಾಡಿಸಿ, ಆಮೇಲೆ ತೋಳು ತಟ್ಟಿ, ಆ ಕಡೆ ಯಾರೋ 4-5 ಜನ ಅದು ಇದು ಎತ್ತು ತೋರಿಸ್ತಿದ್ರಂತೆ. ಬಟ್ ಅದ್ಯಾವುದು ನಮಗೆ ಗೊತ್ತಿಲ್ಲ ಸರ್. ಅವ್ರನ್ನ ಜನ ಹುಚ್ಚ ಅಂತಿದ್ರಂತೆ, ಹೌದಾ ಸರ್? ಜೋರಾಗಿ ಕೂಗ್ತಾ ಇದ್ರು, ಹುಚ್ಚ 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 ಅಂತ. ಆದ್ರೆ ನಾನು ಹೇಳೋದು ಅದು 100% ರೈಟ್. ಅಂದ್ರೆ ಅವ್ರಿಗೆ ಬೈ ಎಲೆಕ್ಷನ್ಲಿ ನಮ್ಮ ಪಕ್ಷ ಬರಬೇಕು ಅನ್ನೋವಂಥ ಹುಚ್ಚು, ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಅನ್ನೋದು ಹುಚ್ಚು, ನಮ್ಮ ಪಕ್ಷದ ಅಭ್ಯರ್ಥಿನೇ ಗೆಲ್ಲಿಸಿ ಅನ್ನೋದು ಹುಚ್ಚು, ಜನ ಸೇವೆ ಮಾಡಬೇಕು ಅನ್ನೋ ಹುಚ್ಚು. 2028ಕ್ಕೆ ನಮ್ಮ ಕೈ ಪಕ್ಷನೇ ಮತ್ತೆ ಕರ್ನಾಟಕದಲ್ಲಿ ಅರಳಿಸ್ಬೇಕು ಅನ್ನೋದು ಹುಚ್ಚು. ಈ ಪ್ರಶ್ನೆ ಕೇಳಿದ ಮೇಲೆ ಗೊತ್ತಾಯ್ತು ನನಗೆ ಹುಚ್ಚು. ನಿನಗಿಡಿಬೋದು ಹುಚ್ಚು, ಆದರೆ 2028 ಆಗಲಿ ಪ್ರೆಸೆಂಟ್ ಆಗಲಿ ಎಲ್ಲ ಕಡೆ ನಮ್ಮ ಪಕ್ಷ ನಾವೇ ಜನಕ್ಕೆ ಅಚ್ಚು ಮೆಚ್ಚು. ನಿಮಗೊಂದ್ಸಲ ನಾನು ಕಚ್ಚು ಮದುವಾಗಿಲ್ಲ ಅಂದ್ಬಿಟ್ಟು ಗಂಡಸ ಹಿಡ್ಕೊಳಕ್ ಬಂದಿದೆ ಮುದೇವಿ. ಆ ಟೈಪ್ ಈ ಟೈಪ್ ಆಗ್ಬಿಟ್ಟಿದೆ, ನೋಡೋಕೆ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಇನ್ನೊಂದ್ಸಲ ಹಾಕ್ಬಿಡಪ್ಪ, ಆ ನಿಂಗಣ್ಣೈ ಆ ಬೋಳ್ ತಲೆಗೆ ಎಣ್ಣೆ ಹುಡ್ಕೊಂಡು ಹುಡುಗಿರ ಮನೆಗೆಲ್ಲ ಹೋಯ್ತಿ ಇಲ್ಲ ನಿಂಗಣ್ಣೈ. ಆ ನಿಂಗಣ್ಣೈ ಗೌರ್ಮೆಂಟ್ ಕೆಲ್ಸವಾ? ಸ್ವಂತ ಮನೆ ಇದ್ದದ, ಕಾರ್ ಇದ್ದದ, 1 ಎಕರೆಗಟ್ಲೆ ಗದ್ದೆ ಇದ್ದದ, ಮತ್ತೆ ಇನ್ಯಾರ ಕೊಟ್ಟಾರಲ್ಲ ಮುದೇವಿ? ನೀನ್ ನೋಡಿದ್ರೆ ಹೆಣ್ಣೊಪ್ಪುದ್ರೆ ಅವ್ರ ಅಪ್ಪ ಅಮ್ಮಂದ್ರು ಒಪ್ಪೋದ್ಲ, ಅವ್ರ ಅಪ್ಪ ಅಮ್ಮಂದ್ರು ಒಪ್ಪಿದ್ರೆ ಅವರ ಸಂಸಾರಗಳು ಒಪ್ಪೋದ್ಲ. ಆದ್ರಿಂದ ನಿನಗೆ ಕೊನೆ ತನಕ ಬರೀ ಹೀಗೆ ಇರಬೇಕು, ನೋ ಮದುವೆ ಭಾಗ್ಯ. ಮತ್ತೊಮ್ಮೆ ಮಗದೊಮ್ಮೆ ಗಿಲಿಗಿಲಿ ಪೊಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಈಗ ಯಾರು ಬತ್ತವ್ರಲ್ಲ, ಯಾರಾದ್ರೂ ನಿಂಗಣ್ಣ ಬತ್ತಿದಾನ? ನಿಂಗಣ್ಣ ಬರ್ತಿಲ್ಲ, ಈಗ ಬರ್ತಿರೋದು ನಮ್ಮಣ್ಣ. ಸ್ಟೇಟ್ ಇಂದ ಬರ್ತಿಲ್ಲ, ಸೆಂಟ್ರಲ್ ಇಂದ ಬರ್ತಿದ್ದಾರೆ. ಸಿಸ್ಟರ್ಸ್ ಬ್ರದರ್. ನಿನ್ನ ಬಾಯಿಗೆ ತುರುವೇಕೆರೆ ತೊಂಡೆಕಾಯಿ ತುರುಕ, ಚಾಮರಾಜಪೇಟೆ ಮಿಡ್ ನೈಟ್ ಕೊತ್ತಂಬರಿ ಸೊಪ್ಪು ತುರುಕ, 2 kg ಕ್ಯಾರೆಟ್ ತುರುಕ, 2 kg ಬೀಟ್ರೂಟ್ ತುರುಕ, ಸರ್ ಇಲ್ಲಿ ಲೋಡ್ಗಟ್ಲೆ ಬರೋ ಆಲೂಗೆಡ್ಡೆ ತುರುಕ. ಸರ್, ತುರ್ಕಿದ್ರೆ ತರಕಾರಿ ತುರುಕ್ಬೇಡಿ ಸರ್, 1-2 ಗ್ಯಾಸ್ ಸಿಲಿಂಡರ್ನ ತುರ್ಕಿ ಪ್ಲೀಸ್ ಸರ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಬ್ರದರ್, ನಾವು ತುರ್ಕೋದೆಲ್ಲ ಮನೆಗಳಿಗೆ ಸಪ್ಲೈ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದವರು ಪಾಪ ಅನಿಲ ಮತ್ತು ಇಂಧನ ಸಚಿವರು ಭಾಳ ಕರ್ತವ್ಯ ನಿರ್ವಹಿಸಿದ್ರು. ಯಾರು ಇವತ್ತು ಸಿಲಿಂಡರ್ ಇಲ್ಲ? ಏನು ಮನೆಗಳಲ್ಲಿ ಇವರು ಸುಮ್ಮನೆ ಅಬ್ರಗಳು ಹಬ್ಸೋದು. ಈ ರಾಜ್ಯ ಸರ್ಕಾರದಲ್ಲಿ ಇವರು ಕೈ ಪಕ್ಷದವರು ಯಾರು ಕೂಡ ಇವತ್ತು ಸಿಲಿಂಡರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರದರ್, ಯಾರ ಮನೇಲಿ ಸಿಲಿಂಡರ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲಪ್ಪ. ನಮಗೆ ಸಿಲಿಂಡರ್ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳ್ತಾ ಇದ್ದಾರೆ. ಬುಕ್ ಮಾಡಿ ತಿಂಗಳಿಗೊಂದು 3 ದಿನದಲ್ಲಿ ಬರ್ತಾ ಇದೆ. ಇವತ್ತು ಕೆಲವೊಂದು ಹೋಟೆಲ್ ಉದ್ಯಮಗಳಲ್ಲಿ ವ್ಯತ್ಯಯಗಳಾಗಿರಬಹುದು, ಅಂದರೆ ಹೆಚ್ಚಿಗೆ ಗ್ರಾಹಕರು ಬರ್ತಾ ಇದರಿಂದ ಅವ್ರಿಗೆ ಸಂಪೂರ್ಣವಾಗಿ ಪೂರೈಕೆ ಮಾಡೋಕ್ಕಾಗಲ್ಲ ಅಂತ ಕೆಲವೊಬ್ಬರು ಅದರ ಮಧ್ಯೆ ಹೇಳಿದ್ದಾರೆ. ಅದನ್ನು ವ್ಯವಸ್ಥೆಗಳು ಮಾಡ್ತಾ ಇದೆ. ಇವತ್ತು ಓಮ್ರೋಜ್ ಆ ಜಲಸಂಧಿಯಿಂದ ಅನಿಲಗಳು, ಪೆಟ್ರೋಲು, ಡೀಸೆಲ್ ಎಲ್ಲವನ್ನು ತರಿಸ್ತಾ ಇದ್ದಾರೆ. ಇವತ್ತು ನಾನು ಹೇಳೋದಲ್ಲ ಬ್ರದರ್, ಇವತ್ತೇನು ಸ್ಟೇಟ್ ಗೌರ್ಮೆಂಟಲ್ಲಿ ಈ ಕೈ ಪಕ್ಷದ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರಾದಿಯಾಗಿ ಏನು ಸಿಲಿಂಡರ್ ಪ್ರಾಬ್ಲಮ್ಮು, ಪೆಟ್ರೋಲ್ ಪ್ರಾಬ್ಲಮ್ಮು, ಇವತ್ತು 1 ರೂಪಾಯಿ ಜಾಸ್ತಿ ಮಾಡಿಲ್ಲ ಬ್ರದರ್. 10 ಪೈಸಾ ಜಾಸ್ತಿ ಮಾಡಿಲ್ಲ ಸರ್ಕಾರಿ ಪೆಟ್ರೋಲ್ ಬಂಕ್ಗಳಲ್ಲಿ. ಗ್ಯಾಸ್ ಬೆಲೆ 10 ರೂಪಾಯಿ ಜಾಸ್ತಿ ಮಾಡಿಲ್ಲ. ಇವತ್ತು ದೂರದ ಪಾಕಿಸ್ತಾನ ಆಗ್ಬೋದು, ಮತ್ತೊಂದು ಕಡೆ ಆಗ್ಬೋದು,
ಈ ಪೆಟ್ರೋಲ್ ರೇಟ್ ಡೀಸೆಲ್ ರೇಟು 200, 300, 400 ಆಗಿದೆ. ಇದನ್ನ ಸ್ವತಃ ಏನು ಕೈ ಪಕ್ಷದ ಹೈಕಮಾಂಡ್ನವ್ರು ಇದ್ದಾರೆ ಅವರು ಹಾಡಿ ಹೊಗಳಿದ್ದಾರೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಈ ಒಂದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಮಸ್ಯೆಯನ್ನು ಸರಿಯಾಗಿ ಸರಿದೂಗಿಸ್ತಾ ಇರತಕ್ಕಂಥವ್ರು ಈ ಪಕ್ಷದ ಏನು ಬಾಯವ್ರ ಬೆಹನೋ ಅಂತ ಅವ್ರು ಹೇಳಿದ ಮೇಲೆ ಇವ್ರದ್ದೇನು, ಇವ್ರು ಬಾಯಿ ಬಡ್ಕೊಳ್ತಾರೆ. ಫಸ್ಟ್ ಅವ್ರು ಹೈಕಮಾಂಡ್ ಹೇಳಿರೋದನ್ನ ಕೇಳಿಸ್ಕೊಳ್ಳಿ. ಸರ್ ಏಮಂಡಿ ಸರ್, ಚಪ್ಪಂಡಿ ಸರ್, ಭೋಜನ ಮಂಡಿ ಸರ್, ಬಾಗುಂದಿ ಸರ್, ಎಬ್ಬುಂದಿ ಸರ್, ಮುಳುಗುಂದಿ ಸರ್. ಈ ಮುಳ್ಳಂದಿ ಸರ್, ನೀವು ಯಾಕೆ ಈ ಥರ ಮಾತಾಡ್ತೀರಿ ಅಂತ ನಾಲ್ಕು ತಿಳಿಸು ಬ್ರದರ್. ನೀವು ಆಂಧ್ರಕ್ಕೆ ಭೋಜನ ಮಾಡಕ್ಕೆ ಹೋಗಿದ್ದೀರಾ ಸರ್? ನೋಡಿ ಬ್ರದರ್, ನಾವು ಇವತ್ತು ಕೇಂದ್ರದ ಮಂತ್ರಿಗಳು. ಆಂಧ್ರ ಆಗ್ಬೋದು, ಕೇರಳ ಆಗ್ಬೋದು, ವೆಸ್ಟ್ ಬೆಂಗಾಲ್ ಆಗ್ಬೋದು, ಅಸ್ಸಾಂ ಆಗ್ಬೋದು, ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಿಗೂ ನಾವು ಕೇಂದ್ರದ ಮಂತ್ರಿಗಳು. ಅಲ್ಲಿಗೆ ಅನುದಾನ ಕೊಡೋದಕ್ಕೆ ಬರ್ತೇವೆ. ಓಹೋ, ಕೆಲ್ಸಕ್ಕೆ ಹೋಗಿದ್ರಿ, ಕೆಲಸದ ಮೇಲೆ ಹೋಗಿದ್ರಿ. ನೋಡಿ ಬ್ರದರ್, ನಾವು ಮಾಡಿರೋಂಥ ಒಳ್ಳೆ ಕೆಲಸಗಳಿಗೆ ಇವತ್ತು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದೇವೆ. ಮತ್ತೆ ಏನ್ ಸರ್ ನೀವು ಮಾಡೋ ಕೆಲಸನೇ ಕಾಣಿಸ್ತಿಲ್ಲ? ನಿನ್ನ ಬಾಯಿಗೆ ಬೆಂಡೆಕಾಯಿ ತುರ್ಕ. ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲವೊಂದು ನಿಂತ್ಕೊಂಡಿರ್ತಕ್ಕಂಥ ಕಂಪನಿಗಳಾಗ್ಬೋದು, ಫ್ಯಾಕ್ಟ್ರಿಗಳಾಗ್ಬೋದು, ಎಲ್ಲವನ್ನ ಪ್ರಾರಂಭ ಮಾಡಬೇಕು ಅಂತ ಭದ್ರಾವತಿಯಿಂದ ಹಿಡಿದು ಮಂಡ್ಯ ತನಕ ನಾನು ಘೋಷಣೆಗಳನ್ನು ಮಾಡಿದ್ದೇನೆ. ಅದರ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಅನುದಾನಗಳನ್ನು ತಗೊಂಡು ಬಂದಿದ್ದೀನಿ. ಯಾವುದು ಕಣ್ಣು ಕಾಣ್ತಾ ಇಲ್ವ? ನಿನ್ನ ಕಣ್ಣಿಗೆ ಸೂಜಿ ಚುಚ್ಚ. ಸರ್ ನಾನಂದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ಜಾಸ್ತಿ ನೋಡ್ತಿರ್ತೀನಲ್ಲ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ನೀವೆಲ್ಲ ಎಲ್ಲೂ ಕಾಣೋದಿಲ್ಲ ಸರ್. ಬರೀ ಕೈ ಪಕ್ಷದವ್ರು ಮಾತ್ರ ಕಾಣಿಸ್ತಿರ್ತಾರೆ. ಅವ್ರದೇ ಭಾಷಣ, ಅವ್ರದೇ ಕೆಲಸ, ಅವ್ರದೇ ಆಟ. ನಿಮ್ದು ಯಾವ ಆಟನೇ ಕಾಣಿಸ್ತಿಲ್ಲ ಸರ್. ನೋಡಿ ಬ್ರದರ್, ಇವತ್ತು ಕೈ ಪಕ್ಷ ಬಂದಿದೆ ಅಂತೇಳಿ ಇನ್ಸ್ಟಾಗ್ರಾಮು ರೀಲ್ಸ್ ಅಲ್ಲಿ ಕೈ ಪಕ್ಷದವ್ರದ್ದು ಆಟ, ಅವ್ರದೇ ಪಾಠ. ಇನ್ನು ನಮ್ದೇನಿದೆ, ಶಾವಿಗೆ ಪಾಯಸದ ಊಟ. ನಾನು ಹೇಳೋದೇನು ಬ್ರದರ್, ಅವ್ರದ್ದು ಅಧಿಕಾರ ಇದೆ, ಎಲ್ಲವನ್ನು ಕೂಡ ಅವ್ರು ನಡೆಸ್ಕೊಳ್ತಾ ಇದ್ದಾರೆ. ಆದ್ರೆ ಜನಗಳು ಇವತ್ತು ಬೈ ಎಲೆಕ್ಷನ್ ಆದಿಯಾಗಿ ಇವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬೈ ಎಲೆಕ್ಷನ್ ಬಗ್ಗೆ ನಿಮ್ದೇನು ಸರ್ ಅಭಿಪ್ರಾಯ? ನೋಡಿ ಬ್ರದರ್, ನೋಡ್ತಾನೆ ಇದ್ದೀನಿ, ಬೇಗ ಹೇಳಿ ಸರ್. ಕೇಳಿಸ್ಕೊಡಿ ಬ್ರದರ್. ಕೇಳಿಸ್ಕೊತಿದ್ದೀನಿ, ಬೇಗ ಹೇಳಿ ಸರ್. ಅಯ್ಯೋ, ನಿಮ್ಮ ಕಿವಿಗೆ ಬೆಂಡೆಕಾಯಿ ತುರುಕು ಬಿಟ್ಟು ಅದು ಏನಾಗಿದೆ ನೋಡ್ತೀನಿ ಸರ್. ಈ ಕೇಳಿಸ್ಕೊಳ್ಳಿ ಬ್ರದರ್, ಇವತ್ತು ಬೈ ಎಲೆಕ್ಷನ್ ಆಗ್ತಾ ಇದೆ. ಹೌದು. ಈ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೋರು ಯಾರು ಅಂತ ಹೇಳಿದ್ರೆ ಅಧಿಕಾರದಲ್ಲಿ ಯಾರಿರ್ತಾರೋ ಇವತ್ತು ಅವರೇ ಗೆದ್ಕೊಳ್ಳತಕ್ಕಂಥದ್ದು ಇದು ವಾಡಿಕೆ. ಅದರಲ್ಲೇನು ವಿಶೇಷತೆಗಳಿಲ್ಲ. ನಾವು ಇವತ್ತೇನು ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ನಾವು ಹೋಗಿ ಪ್ರಚಾರಕ್ಕೆ ಇಳಿದಿದ್ದೇವೆ ಪಕ್ಷದವರಿಗೆ ಮತ ಕೊಡಿ ಅಂತ. ಆದರೆ ಜನರ ತೀರ್ಮಾನಗಳ ಮೇಲೆ ಇದು ನಿಂತಿರುತ್ತೆ, ಅವರು ಯಾರನ್ನ ಗೆಲ್ಲಿಸ್ತಾರೆ ಅಂತ. ಆದರೆ ಇವರೇ ಗೆದ್ದಂಥ ಸಂದರ್ಭದಲ್ಲಿ ನೋಡಿ, ಬೈ ಎಲೆಕ್ಷನ್ ಅಲ್ಲಿ ನಾವೇ ಗೆದ್ದಿದ್ದೀವಿ ಅಂತ ಬೊಂಬಡ ಹೊಡ್ಕೊಂಡು ವಿಜಯೋತ್ಸವ ಆಚರಣೆ ಮಾಡೋದ್ರಲ್ಲಿ ಅತಿಶಯೋಕ್ತಿ ಅಲ್ಲ. ಒಂದು ಪಕ್ಷ ಇವರು ಗೆದ್ರು, ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷಗಳಿಗೆ ಗೆಲ್ಲೋದು ಸರ್ವೇ ಸಾಮಾನ್ಯ, ಅದರಲ್ಲೇನು ವಿಶೇಷತೆ ಇಲ್ಲ. ಅದನ್ನ ಮೀರಿ ಜನ ಇವತ್ತು ಯಾವುದಕ್ಕೆ ವೋಟ್ ಕೊಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಅಂದ್ರೆ ಗೆಲುವು ನಿಮ್ ಕಡೆ ಯಾವತ್ತೂ ಇಲ್ಲ. ನೀವು ಗೆಲ್ಲದೆ ಯಾವ ಟೈಮ್ ಆಯ್ತು ಸರ್? ನೋಡಿ ಬ್ರದರ್, 2028 ಎಲೆಕ್ಷನ್ ಇದೆ. ಹೌದು. ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿದ್ದಾರೆ. ಇವರ ಗ್ಯಾರಂಟಿಯಿಂದ ಬೇಸತ್ತಿದ್ದಾರೆ. ಜನಗಳಿಗೆ ಒಂದು ಒಳ್ಳೆ ಕಾಮಗಾರಿಗಳಿಲ್ಲ, ಒಂದು ರಸ್ತೆ ರಿಪೇರಿಗಳಿಲ್ಲ, ಒಂದು ಅನುದಾನಗಳಿಲ್ಲ. ಇದನ್ನ ನೋಡಿ ಅವ್ರ MLAಗಳೇ ಪಾಪ ಒಂದ್ 70-80 ಜನ ಬೇರೆ ಕಡೆ ಬರಬಹುದು. ಅದರಿಂದ 2028 ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನಾವು ಹೇಗ್ ಗೆಲ್ತೀವಿ, ಯಾರು CM ಆಗ್ತಾರೆ ಇವತ್ತು ಹೇಳಲ್ಲ ಬ್ರದರ್. 2028 ಡಿಸೆಂಬರ್ 31 ಹೇಳ್ತೀನಿ ನಾನು. ಸರ್, ನೀವೇನಾದ್ರೂ CM ಆಗೋ ಪ್ಲಾನ್ ಇದೆಯಾ, ಅಥವಾ ಆಗ್ತೀರಾ? ಜನ ಗೆಲ್ಲಿಸ್ತಾರ? ಆ ಸೀಟ್ ಮೇಲೆ ಹೋಗಿ ಕೂತ್ಕೊಳ್ಳೋ ಭಾಗ್ಯ ನಿಮಗಿದ್ಯಾ? ನೋಡಿ ಬ್ರದರ್, ನಾವು CM ಕುರ್ಚಿಗೆ ಆಸೆ ಪಟ್ಟವ್ರಲ್ಲ. ಖಂಡಿತ. ನಮ್ಮನ್ನ ತಗೊಂಡೋಗಿ ಅವರೇ ರಾಜಮರ್ಯಾದೆಗಳಿಂದ ಕೂರಿಸಿದ್ರು. ಹೌದು. ಮತ್ತೆ ನಾವು ಬಂದ್ವಿ, ಮತ್ತೆ ಇನ್ನೊಂದು ಪಕ್ಷದವರು ತಗೊಂಡೋಗಿ ಕೂರಿಸಿದ್ರು. ಅದರಿಂದ ನನಗೆ ಈ CM ಕುರ್ಚಿ ಅಂತಕ್ಕಂಥದ್ದು ಏನು ಹೊಸದಲ್ಲ, ಆಸಕ್ತಿ ಇಲ್ಲ. ಆದ್ರೆ ಇವತ್ತು ನಾನು ಮಾಡಿದಂತ ಕೆಲಸಗಳನ್ನ ಜನಗಳು ಗಮನಿಸಿದ್ದಾರೆ, ಕಾರ್ಯಕರ್ತರು ಗಮನಿಸಿದ್ದಾರೆ. ಇವತ್ತಿಗೂ ಹೇಳ್ತಾ ಇದ್ದಾರೆ, ಈ ಸಿಸ್ಟರ್ ಬ್ರದರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡದಂತ ಕೆಲಸಗಳು, ಅದು ಬರೀ 20 ತಿಂಗಳಲ್ಲಿ ಕೊಟ್ಟಂತ ಆಡಳಿತ ಸುವರ್ಣ ಯುಗ ಅಂತ ಎಲ್ಲ ಕಡೆ ಹೇಳಿದ್ದಾರೆ. ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4 ಜನದ ಮುಸುಡಿ ಹಾಕಿ, ಅದ್ರಲ್ಲಿ ನಂದೊಂದು ಮುಖ ಹಾಕಿ, ಬೇರೆ 2-3 ಮುಸುಡಿಗಳು ಹಾಕಿದ್ರೆ ನನ್ನ ಮುಖಕ್ಕೆ ಜಾಸ್ತಿ ಟಸ್ಸೆ ಹೊಡಿತಾರೆ, ಇವರು ಬೆಸ್ಟ್ CM ಅಂತ. ಆ ಲೆವೆಲ್ ಅಲ್ಲಿ ಇದ್ದೀನಿ ಬ್ರದರ್. ನಾವೇನು ಕಾಂಜಿ ಪಿಂಜಿ ಇಲ್ಲ, ಇವ್ರು ಅನ್ಕೊಳ್ಬಹುದು. ಇವತ್ತು ಸದನದೊಳಗಡೆ ಮಾತಾಡೋರೇ ಇಲ್ಲ. ಇವತ್ತು
ಆ ಪಕ್ಷ ಈ ಪಕ್ಷದಲ್ಲಿ ಮಾತನಾಡ್ತಕ್ಕಂಥವ್ರೇ ಇಲ್ಲ. ಈಗ ಮಾತಾಡಿ ಅಂದ್ರೆ ನಮ್ಗೊಂದು 3 IPL ಟಿಕೆಟ್ ಕೊಡಿ, 10 ಟಿಕೆಟ್ ಕೊಡಿ, ಆಮೇಲೆ ಎಣ್ಣೆ ಭಾಗ್ಯ ಕೊಡಿ. ಅವ್ರು ಏನ್ ಸರ್ ಟಿಕೆಟ್ ಹರ್ತ್ಕೊಡೋರು ಅನ್ಕೊಂಡ್ರ ಸರ್ ಅವ್ರು? ಅಲ್ಲ ಬ್ರದರ್, ಸರ್ವೇ ಸಾಮಾನ್ಯ ಮಾತಾಡೋದು. ಇವತ್ತು ಸದನದೊಳಗೆ ಚರ್ಚೆಗಳು, ಇವರು ಮೈ ಕೇರಿ, ಕೈ ಕೇರಿ, ನನಗೆ ಬೆನ್ ಕೇರಿ, ಅದ್ರ ಕೆಳಗೆ ಕೇರಿ ಅನ್ಕೊಂಡು ಈ ತರದ ವಿಚಾರಗಳಲ್ಲಿ ತಲ್ಲೀನರಾಗಿದ್ದಾರೆ. ಇವ್ರು ಏನ್ ಮಾಡ್ತಾವ್ರೆ ಬ್ರದರ್? ಅದೇ ನಂಗೆ ಗೊತ್ತಿಲ್ಲ ಸರ್, ನೀವ್ ಹೇಳ್ಬೇಕು. ಪಾಪ ನಿಮಗ್ ಗೊತ್ತಿಲ್ಲ, ನಿಮಗೇನು ಗೊತ್ತಾಗಬೇಕು? 6 ತಿಂಗಳಿಂದ 8 ತಿಂಗಳಿಂದ 2,000 ರೂಪಾಯಿ ಬಂದಿಲ್ಲ. ಯಾವ ಪುರುಷಾರ್ಥಕ್ಕಾಗಿ ಈ ಗ್ಯಾರಂಟಿ ಕೊಡಬೇಕಿತ್ತು? 3,000 ರೂಪಾಯಿ ಪದವೀಧರರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ದೊಡ್ಡದಾಗಿ. ಎಲ್ಲಿ ಕೊಟ್ರು ಪಾಪ 2 ತಿಂಗಳು ಬಂದಿದೆಯಲ್ಲೋ ಗೊತ್ತಿಲ್ಲ. ಗೊತ್ತೇ ಇಲ್ಲ. ಇವತ್ತು ಅಕ್ಕಿ 5 kg ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋದು, ಇವ್ರು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಅಕ್ಕಿ ಬಂದಿಲ್ಲ, ಅದಕ್ಕೂ ದುಡ್ಡು ಕೊಟ್ಟಿಲ್ಲ. ಇನ್ನು ಪಾಪ ಬಸ್ಸಿನ ಪರಿಸ್ಥಿತಿ ಅಯೋಮಯ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ತೊಂದರೆ, ಕೆಲಸಕ್ಕೆ ಹೋಗೋರು ತೊಂದರೆ. ಇವರು ಅವೈಜ್ಞಾನಿಕವಾಗಿ ಇದನ್ನೆಲ್ಲ ಮಾಡಿದ್ದಾರೆ. ನೀವ್ ಹೇಳ್ತಿರೋದು ಸರಿಯೋ ತಪ್ಪು ಗೊತ್ತಾಗ್ತಿಲ್ಲ ಸರ್. ಆದ್ರೆ ನೀವೇನೋ ಒಂದು ಕೇಳಿದ್ರಲ್ಲ ಸರ್, ಅದ ಹೆಂಗಂದ್ರೆ ಕೊಡ್ತಾರ ಸರ್? ಅದೇ ಬ್ರದರ್, ನೀವು ಏನು ಭಾಗ್ಯ ಕೊಟ್ಟಿದೀವಿ ಅಂತ ಬೊಂಬಡ ಬಡ್ಕತ್ತಾ ಇದ್ರಿ. ಪ್ರಸ್ತುತ ವಿದ್ಯಮಾನಗಳನ್ನ ಗಮನಿಸಿದಂಥ ಸಂದರ್ಭಗಳಲ್ಲಿ ಪಾಪ ನಮ್ಮ ಆಟೋ ಚಾಲಕರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ, ಪಾಪ ಬೇರೆ ರಾಜ್ಯಗಳು ಬೇಡ ನಮಗೆ, ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಆಟೋ ಚಾಲಕರು ಇವತ್ತು ಪರಿಪಾಟಲಾಗಿದೆ. ಪಾಪ ಕಿಲೋಮೀಟರ್ ಗಟ್ಟಲೆ ಪಾಪ ಗ್ಯಾಸ್ಗಾಗಿ ಕಾಯಬೇಕು. ಇನ್ನು ಅವರು ಡ್ಯೂಟಿ ಮಾಡೋದು ಯಾವಾಗ? ಅವ್ರ ಮನೆಗೆ ನಡೆಸೋದು ಯಾವಾಗ? ಸಂಪಾದನೆ ಮಾಡೋದು ಯಾವಾಗ? 4 ಇನ್ಸ್ಟಾಲ್ಮೆಂಟ್ಗಳಿರ್ತವೆ, ಪಾಪ ಕಟ್ಟೋದು ಯಾವಾಗ? ಆ ಒಂದು ಆಟೋ ಚಾಲಕರ ಪರಿಸ್ಥಿತಿಗಳನ್ನು ಗಮನಿಸಿದಾಗ ನಾನು ಹೇಳಿದ್ದು, ನೀವು ಯಾವುದೇ ಭಾಗ್ಯಗಳನ್ನು ಕೊಡಬೇಡಿ. ಸದ್ಯದ ಪರಿಸ್ಥಿತಿಲಿ 1 ತಿಂಗಳು 2 ತಿಂಗಳು ಪಾಪ ನಮ್ಮ ಆಟೋ ಚಾಲಕರಿಗೆ ಇಲ್ಲ ಕ್ಯಾಬ್ ಚಾಲಕರಿಗೆ ಒಂದು 15,000 ರೂಪಾಯಿ ಒಂದು ತಿಂಗಳಿಗೆ ಒಂದು ಭಾಗ್ಯವನ್ನು ನಿಮ್ಮ ಸರ್ಕಾರದ ವತಿಯಿಂದ ಕೊಡಿ. ಪಾಪ ಅವ್ರ ಕಷ್ಟ ಕಾರ್ಪಣ್ಯಗಳಿಗೆ ಒಳ್ಳೇದಾಗುತ್ತೆ. ಈ ತರದ ಸಂದರ್ಭದಲ್ಲಿ ಈ ಭಾಗ್ಯ ಕೊಡಿ ಅಂದ್ರೆ ಅದಕ್ಕೆ ಉಸಿರೇ ಇಲ್ಲ ಅವ್ರದ್ದು. ಅಯ್ಯೋ, ಕೊಡೋ ಭಾಗ್ಯ ಕರೆಕ್ಟಾಗಿ ಕೊಡ್ಲಿ ಸರ್, ಈ ಭಾಗ್ಯ ಆಮೇಲೆ ಕೊಡ್ಲಿ. ನಮ್ಮ ಒಂದು ಸರ್ಕಾರ ಬಂದಿದ್ರೆ, ಮಣ್ಣಿನ ಮಕ್ಕಳ ಸರ್ಕಾರ ಬಂದಿದ್ರೆ ಇವತ್ತು ರೈತರಿಗಾಗ್ಲಿ, ಕಾರ್ಮಿಕರಿಗಾಗ್ಲಿ, ಇವತ್ತು ಆಟೋ ಚಾಲಕರಿಗಾಗ್ಲಿ, ಕ್ಯಾಬ್ ಚಾಲಕರಿಗಾಗ್ಲಿ ಒಂದು ತಿಂಗಳಿಗೆ ಇಷ್ಟು ಅಂತ ನಾವು ಮೀಸಲಿಡ್ತಾ ಇದೀವಿ. ಇವ್ರಿಗೆ ಆ ಯೋಗ್ಯತೆ ಇಲ್ಲ ಬ್ರದರ್, ಬರೀ ಪರ್ಸೆಂಟೇಜು. ಅಲ್ಲ ಸರ್, ನೀವೇನಾದ್ರು ನಾಡ್ದು ಎಲೆಕ್ಷನ್ಗೆ ಏನಾದ್ರು ಈ ಡಿಫ್ರೆಂಟ್ ಆಗಿರೋ ಒಂದು ಭಾಗ್ಯಗಳನ್ನ ಕೊಡ್ಬೋದು ಅಂತ ಏನಾದ್ರು ಪ್ಲಾನ್ ಮಾಡಿದ್ದೀರಾ ಹೆಂಗೆ ಸರ್? ನೋಡಿ ಬ್ರದರ್, ನಾವು ಯಾವ್ದು ಭಾಗ್ಯಗಳನ್ನು ಕೊಟ್ಟಿಲ್ಲ, ಕೆಲಸ ಮಾಡ್ತೇವೆ. ಅದಕ್ಕೆ ತಕ್ಕಾಗೆ ಸರ್ಕಾರದಿಂದ ಏನೇನು ಅನುದಾನಗಳು ಕೊಡಬೇಕು ಅದನ್ನು ನಿಯತ್ತಾಗಿ ಕೊಡ್ತೇವೆ. ಸುಮ್ಮನೆ 4 ಜನಕ್ಕೆ ಮೊಸರನ್ನ ಬಾಯಿಗೆ ಮೆತ್ತಿ ಊಟ ಮಾಡಿದ್ರೆ ಅಂತ ತೋರಿಸ್ಕೊಳಕ್ಕಂತ ಒಂದು ಶೋಕಿ ನನಗಿಲ್ಲ ಬ್ರದರ್. ಇವ್ರು ಹೇಳ್ಬೋದು, ಏನು ಅಲ್ಲಿ ಗೊತ್ತಿಲ್ಲದವ್ರು ಎಲ್ಲ ಒಂದೊಂದು ಮಾತಾಡ್ತಿರ್ತಾರೆ. ಅಲ್ಲೊಬ್ರು ನೋಡಿದ್ರೆ ಕಂಜಾಗೇಶ್ವರ ನಮ್ದೇ ರೀ ರಾಜ್ಯ, ನಮ್ದೇ ರೀ ದೇಶ, ನಮ್ದೇ ರೀ 2028 ನಾವೇ ಅಂತ ಅವ್ರು ಬೇರೆ ಕೈ ಆಡಿಸ್ತಾ ಇರ್ತಾರೆ. ಇನ್ನು ಆ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಅದು ಯಾರು ಎತ್ಕೊಂಡು ಬಂದರು ಅವ್ರು ಅಂತ ಇರ್ತಾರೆ, ಮಗ ಇವತ್ತು ನಮ್ಮ ಪಕ್ಷ ಮಗ ಕೊಟ್ಟಿದ್ದು ಮಗ, ಕಿತ್ಕೊಂಡಿಲ್ಲ ಮಗ, ನಿಮ್ಮ ಓಟ್ ಯಾರಿಗೆ ಮಗ, ಇದನ್ನ ಕಿತ್ಕೊಂಡಿರೋದು ಅವರು, ನಾವಲ್ಲ, ನಮ್ಮ ಕೈ ಪಕ್ಷ, ಒಳ್ಳೇದು ಮಗ ಅಂತ ಅವ್ರು ಅರ್ಚಾಡ್ಕೊಂಡು ಮಾಡ್ತಾ ಇದ್ದಾರೆ. ಏನು ಹುಚ್ಚುಚ್ಚಾಗಿ ಮಾತಾಡ್ತಾರೋ ಇಲ್ಲ ಜನಕ್ಕೆ ಬೇಕು ಅಂತ ಮಾತಾಡ್ತಾರೋ, ಒಬ್ಬೊಬ್ರು ವಿಚಿತ್ರವಾಗಿದ್ದಾರೆ. ಅವರು ನಮಗೆ ಆ ಓಟ್ ಬೇಡ ಅಂತಾರೆ, ಇನ್ನೊಂದು ಕಡೆ ಓಟ್ ಬೇಕು ಅಂತಾರೆ. ವಿಚಿತ್ರವಾದಂಥ ರಾಜಕಾರಣಗಳು ನಡೀತಾ ಇದೆ. ನಾನು ಸದ್ಯಕ್ಕೆ ಸೆಂಟ್ರಲ್ ಇದ್ದೀನಿ ಬ್ರದರ್, ಸ್ಟೇಟ್ ಕಡೆ ತಲೆ ಹಾಕಿಲ್ಲ. 2028ರಿಂದ ಭಾಳ ಆಕ್ಟಿವ್ ಆಗ್ತೀವಿ. ಡಿಸೆಂಬರ್ 31, 2028 ಹೂ ಆಮ್ ಐ ಅನ್ನೋದನ್ನು ನಾನು ತೋರಿಸ್ತೀನಿ ಬ್ರದರ್. ನೀನು ಬಂದು ಏನು ಮಾಡ್ತೀನಿ, ಒಂದು ಶಾವಿಗೆ ಪಾಯಸದ ಊಟ ಮಾಡು. ಬರ್ತೀನಿ ಬ್ರದರ್. ಸರ್ ಇನ್ನು ಇಲ್ಲಿ ಕೂತ್ಕೊಂಡು ನಾನೇನೋ ಶಾವಿಗೆ ಪಾಯಸದ ಊಟ ಮಾಡಲ್ಲ. ಅಯ್ಯೋ ಸರ್, ಹೋಗ್ಬೇಡಿ ಸರ್, ಒಂದು 2 ನಿಮಿಷ ಇದು ಕಾಫಿ ಸರ್ ಮನೇಲಿ. ಬ್ರದರ್, ಸದ್ಯಕ್ಕೆ ಕಾಫಿ ಟೀ ಅವೆಲ್ಲ ಇಲ್ಲ ಬ್ರದರ್. ಸಾತ್ವಿಕ ಆಹಾರ, ಮುದ್ದೆ ಸೊಪ್ಪು ಈ ಥರದವು ತಿನ್ನು ಚೆನ್ನಾಗಿರ್ತೀರಿ. ಈ ನಿನ್ನ ಬೂದುಗುಂಬಳಕಾಯಿ ದೇಹ ನೋಡಿದ್ರೆ ಬೂದುಗುಂಬಳಕಾಯಿ ರಸ ಕುಡಿ ಬ್ರದರ್. ಒಳ್ಳೆ ಕಮರ್ಷಿಯಲ್ ಸಿಲಿಂಡರ್ ಥರ ಇರೋರು ಹೋಮ್ ಮನೆಗಳು ಕಳಿಸೋ ಸಿಲಿಂಡರ್ ಥರನಾದರೂ ಆಗ್ತೀರಿ. ಒಳ್ಳೇದಾಗಲಿ. ಸದ್ಯಕ್ಕೆ ಸಿಲಿಂಡರ್ ಬರ್ತಾ ಇದೆ, ಅಪಪ್ರಚಾರ ಮಾಡಬೇಡಿ ಬ್ರದರ್. ಅದ್ರ OTP ಕರೆಕ್ಟಾಗಿ ಹೇಳ್ಬಿಟ್ಟು ಗ್ಯಾಸ್ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಬೈ ಸರ್. ಅಯ್ಯಯ್ಯೋ ಏನು ಮಾಡೋಕ್ಕಾಗಲ್ಲ. ಅವ್ರು ನೋಡಿದ್ರೆ ಇವ್ರ ಮೇಲೆ ಹಾಕ್ತಾರೆ, ಇವ್ರು ನೋಡಿದ್ರೆ ಅವ್ರ ಮೇಲೆ ಹಾಕ್ತಾರೆ. ನೀವು ಮಾತ್ರ ಯಾರ ಮೇಲೆ ಹಾಕಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ನಡೆದಿದ್ದು ಬರೀ ತಮಾಷೆಗಾಗಿ, ಯಾರು ಹಾಟಿಗೆ ಹಾಕ್ಬೇಡಿ. ಥ್ಯಾಂಕ್ ಯು ಸೋ ಮಚ್, ಬೈ ಬೈ, ಲವ್ ಯು ಆಲ್.